ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಗೊಂದಲದ ಗೂಡಾಗಿದೆ ಅಂತಲೇ ಹೇಳ್ಬೋದು. ಸೊ ಏನಂತಂದರೆ, ಭೂಮಿ ಪ್ರಾಣನೇ ಹೊರಟೋಯ್ತಾ? ಯಾಕಂದರೆ ಕುಯ್ತಿರೋದು ಕತ್ತಿಗೆ, ಆದರೆ ಇಲ್ಲಿ ಅಜಿತ್ ಹೇಳ್ತಿರೋದೇ ಬೇರೆ. ಮನೆಯವರ ಸಮಾಧಾನಕ್ಕೋಸ್ಕರ ಹೇಳಿದ್ರ, ಅಥವಾ ನಿಜವಾಗ್ಲೂ ಭೂಮಿಗೆ ಕತ್ತೆ ಕುಯ್ದಿರೋದಾ, ಅಥವಾ ಕಾಲ್ಗೆ ಏಟಾಗಿರೋದಾ? ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಅಜಿತ್ ಮತ್ತು ಭೂಮಿಯವರು ಜೊತೆಗೆ ಈ ಒಂದು ಬಿಸ್ನೆಸ್ ಮ್ಯಾನ್ ಮಗು ಜೊತೆಗೆ ಅಲ್ಲಿರೋ ಕೆಲಸಗಾರನ ಮಗು ಕೂಡ ಕಳೆದಿರುತ್ತೆ. ಅಂದರೆ ನಮ್ಮ ಅಜಿತ್ ಅವರು ಪತ್ತೆ ಹಚ್ತಾರೆ, ಆದರೆ ಆ ಮಗು ಕಳೆದಿದೆ ಅಂತ ಹೇಳೋದಿಲ್ಲ. ಯಾಕಂತಂದರೆ ಎಲ್ಲಿ ಈ ಮಗು ಕೂಡ ಕಳೆದಿದೆ ಅಂತಂದರೆ ಒಂದೇ ಆ ಮಗುನ ಕೂಡ ಹುಡ್ಕೋದ್ರಲ್ಲಿ ಬ್ಯುಸಿ ಆಗ್ತಾರೆ ಪೊಲೀಸ್ ಅಂತ ಹೇಳ್ಬಿಟ್ಟು ಈ ರೀತಿ ಲಂಚದ ಒಂದು ಆಮಿಷವನ್ನು ಕೂಡ ಓಡಿದ್ದಾರೆ. ಏನಂತಂದರೆ, ಇಲ್ಲ ಏನಪ್ಪ ಅಂತಂದರೆ, ನೀವೇನಾದರೂ ಒಪ್ಪೋದಾಗಿದ್ದರೆ ನಾನು ನಿಮಗೆ ಎಷ್ಟು ದುಡ್ಡು ಬೇಕು ಕೇಳಿ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಲಂಚದ ಒಂದು ಆಮಿಷನ ಹೊಡೆದಾಗ ಅಜಿತ್ ಅವರು ಬೈತಾರೆ. ನೋಡಿ, ಈ ಮಾತನ್ನ ಬೇರೆ ಯಾರಾದರೂ ಹೇಳಿದ್ರೆ ನಾನು ಸುಮ್ಮನೆ ಇರ್ತಿರಲಿಲ್ಲ, ಮಗುನ ಕಳ್ಕೊಂಡಿರೋ ದುಃಖದಲ್ಲಿದ್ದೀರಿ ಅಂತ ನಾನು ಸುಮ್ಮನೆ ಇರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಬೈತಾರೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ತಿರ್ಗಾ ಮತ್ತೆ ಆ ಕೆಲಸಗಾರನ ಮಗಳ ಆ ಕೆಲಸಗಾರ ಹೇಳ್ತಾನೆ, ನಮ್ಮ ಮಗಳು ಕಳೆದೋಗಿರೋದು, ಆ ಕೆಲಸಗಾರರು ಕೂಡ ಹೇಳ್ತಾರೆ, ನಮ್ಮ ಮಗಳು ಕಳೆದೋಗಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡಿ ನೀವು ಒಣಗಾಕಿರೋ ಬಟ್ಟೆನೇ ಹೇಳ್ತಿದೆ, ನಿಮ್ಮ ಮಗು ಕೂಡ ಇಲ್ಲೇ ಆಟ ಆಡ್ತಾ ಇದ್ರು. ಹೌದು ಸರ್ ಅಂತ ಹೇಳಿದಾಗ, ಆಟ ಆಡ್ತಾ ಇದ್ರು. ಸೊ ಓನರ್ ಅಮ್ಮ ಬಂದ್ರು, ಬೋರಲಲ್ಲಿ ನೀರಿಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾನು ಮೋಟ್ರು ಚಾಲು ಮಾಡ್ಬೇಕಂತ ಹೋದೆ, ಮಕ್ಕಳು ಸ್ವಲ್ಪ ಇಲ್ಲೇ ಆಟ ಆಡ್ತಾ ಇದ್ರು, ಆಮೇಲೆ ಏನ್ ಮಾಡಿದ್ರು, ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಅದೇ ನೀವು ಹೇಳ್ತಿರೋದೆಲ್ಲ ನನಗೆ ಅರ್ಥ ಆಗ್ತಿದೆ. ಅಂದ್ರೆ ನೀವು ಅವ್ರು ಬಿಟ್ಟಿದ್ದಾರೆ, ನೀವು ಬಿಟ್ಟಾದ ತಕ್ಷಣ ಅವ್ರು ಕಣ್ಣ ಮುಚ್ಚಲೆ ಅದು ಇದು ಅಂತ ಆಡಕ್ ಹೋಗಿರ್ತಾರೆ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ 100 ಮೀಟರ್ ದೂರದಲ್ಲಿ ಗಾಡಿ ಬಂದು ನಿಂತಿದೆ, ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅವರು ಪೊಲೀಸ್ ಒಂದು ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮಾಡ್ಬಿಟ್ಟು ಅಜಿತ್ ಮತ್ತೆ ಭೂಮಿಗೂ ಕೂಡ ಕೆಲಸವನ್ನ ಒಪ್ಪಿಸ್ತಾರೆ. ಅಜಿತ್ಗೆ ಹೇಳ್ತಿರ್ತಾರೆ, ಭೂಮಿ ಎಸ್ ಸರ್ ಅಂತಿರ್ತಾರೆ. ನಾನು ಹೇಳ್ತಿರೋದು ಅಜಿತ್ಗೆ ಅಂದಾಗ, ಸರ್ ನಾವಿಬ್ರು ಒಂದೇ ಟೀಮ್ ಸರ್, ಹಂಗ್ ಸರ್ ಹಿಂಗ್ ಸರ್, ಅವಳ ಮಾತೆ ಒಂಥರ ಹೌದು ಸರ್ ಅಂತ ಹೇಳ್ಬಿಟ್ಟು ಸೊ ಇಬ್ರು ಕೂಡ ಹೇಳ್ತಾರೆ. ಮತ್ತೆ ಈ ಕಡೆ ಸದಾನಂದ್ ಅವ್ರಿಗೂ ಕೂಡ ಕಾಲ್ ಮಾಡಿ ನೀವು ಹಿಂಗೆ ಬರಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಸದಾನಂದ್ ಕೂಡ ಒಪ್ಕೋತಾರೆ. ಸೊ ಟೀಮ್ನ ಕರ್ಕೊಂಡು ಬರ್ರಿ, ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಕರ್ಕೊಂಡು ಬರ್ರಿ, ಫೋರ್ಸ್ನೆಲ್ಲ ಅಂತ ಹೇಳಿದಾಗ ಓಕೆ ಅಂತ ಹೇಳ್ತಾರೆ. ಸೊ ಭೂಮಿ ಮತ್ತೆ ಅಜಿತ್ ಒಂದ್ ಕಡೆ ಹೋಗ್ತಾರೆ, ಮತ್ತೆ ಅಜಿತ್ ಸಾಹೇಬರು ಒಂದ್ ಕಡೆ ಟೀಮ್ ಆಗಿ ಹೋಗ್ತಾರೆ. ಸೊ ಹೋದಾಗ ಅಲ್ಲಿ ಬಲೂನ್ ಮಾರೋ ತರ, ಅಂದ್ರೆ ಮಕ್ಕಳು 2 ಊರ್ ಮಧ್ಯೆ, ರಾಜ್ಕೋಟ್ ಏನೋ ಸಮಥಿಂಗ್ ಊರ್ ಹೇಳ್ತಾರೆ, 2 ಊರುಗಳ ಮಧ್ಯೆ ಒಂದು ಊರಲ್ಲಿ ಇರ್ತಾರೆ ಇವರು. ಮಕ್ಕಳನ್ನ ಕೂಡಾಕಿರ್ತಾರೆ, ತುಂಬಾ ಜನ ಮಕ್ಕಳು ಇರ್ತಾರೆ. ಸೊ ಹಾಗೆ ಏನಾಗುತ್ತೆ ಅಂತಂದ್ರೆ, ಈ ಭೂಮಿ ಮತ್ತೆ ಈ ಏಕೆ ಅಂದ್ರೆ ಅಜಿತ್ ಕುಮಾರ್ ಹೋಗ್ತಾರೆ. ನಾ ಹೇಳ್ದಂಗೆ ನೀನ್ ಕೇಳ್ಬೇಕು, ನೀ ಹೇಳ್ದಂಗೆ ನಾನ್ ಕೇಳ್ಬೇಕು ಅಂತ ಒಂದು ಇಬ್ರು ಮಧ್ಯೆ ಒಂದು ವಾದ ವಿವಾದ ಕೂಡ ನಡೆಯುತ್ತೆ. ಕೊನೆಗೆ ಇಲ್ಲಿ ಅಜಿತ್ ಕುಮಾರ್ ಅವರು ಸರಿ ಭೂಮಿ ನೀನ್ ಹೇಳ್ದಂಗೆ ಆಗ್ಲಿ ಅಂತಾಗ ಬಲೂನ್ ಮಾರಕ್ ಹೋಗ್ತಾರೆ. ಬಲೂನ್ ಮಾರೋ ತರ ಮತ್ತೆ ಬಾಂಬೆ ಮಿಠಾಯಿ ಮಾರೋ ತರ ಹೋಗ್ತಾರೆ. ಸೊ ಬಾಂಬೆ ಮಿಠಾಯಿ ಅಂತ ಹೇಳ್ಬಿಟ್ಟು ನಮ್ಮ ಭೂಮಿ ದೊಡ್ಡದು ಕಟ್ಟಿಗೆ ಹಿಡ್ಕೊಂಡು ಬಾಂಬೆ ಮಿಠಾಯಿ ಮಾರಕ್ ಹೋಗ್ತಾರೆ. ಈ ಯಪ್ಪ ಬಲೂನ್ ಅಂತ, ಯಾರೋ ನೀವು ಅಂತ ಹೇಳ್ಬಿಟ್ಟು ಅಲ್ಲಿರೋ ರೌಡಿಗಳೆಲ್ಲ ಬರ್ತಾರೆ. ಅದು ತುಂಬಾ ಜನ ಮಕ್ಕಳಿದಾರಲ್ವಾ, ಅವ್ರಿಗೆ ಬೊಂಬೆ ಮಿಠಾಯಿ ಕೊಟ್ಟು ಹೋಗ್ತೀವಿ ಅಂತ ಭೂಮಿ ಹೇಳ್ತಾಳೆ. ಬಲೂನ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಬಲೂನ್ ಕೊಟ್ಟು ಹೋಗ್ತೀವಿ ಅಂತ ಹೇಳಿದಾಗ ಪೊಲೀಸು ಅಂತ ಗೊತ್ತಾಗ್ಬಿಡುತ್ತೆ. ಅಂದಾಗ ಭೂಮಿ ಕುತ್ತಿಗೆಗೆ ಚಾಕು ಹಿಡಿತಾರೆ. ಆದ್ರೆ ಅದು ಕುತ್ತಿಗೆಗೆ ಬಿದ್ದಿದೆ ಅಂತ ನಾವು ಪ್ರೋಮೋದಲ್ಲಿ ನೋಡ್ತೀವಿ. ಆದ್ರೆ ಅಜಿತ್ ಅವರು ಮತ್ತೆ ಇದೆಲ್ಲ ಅವರೆಲ್ಲ ಕಳ್ಳರನ್ನು ಹಿಡಿತಾರೆ, ಬಂದು ಚೆನ್ನಾಗಿ ತದುಕ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅವ್ರನ್ನು ಹಿಡಿತಾರೆ. ಆದ್ರೆ ಭೂಮಿ ಕಾಲ್ಗೆ ಗುಂಡು ಬಿದ್ದಿದೆ ಅಂತ ಹೇಳ್ತಾರೆ. ಅದು ಯಾವಾಗ, ಹೇಗಾಯ್ತು? ಈ ಕಡೆ ಮನೇಲೆಲ್ಲರೂ ಟಿವಿ ನೋಡ್ತಿರ್ತಾರೆ, ಆಪರೇಷನ್ ಸಕ್ಸಸ್ ಆಗಿದೆ, ಅಜಿತ್ ಟೀಮ್ ಕೂಡ ಸಕ್ಸಸ್ ಮಾಡಿದೆ, ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಿ ಒಂದು ಪ್ರೆಸ್ ಮೀಟ್ ಕರೆದು ಸೊ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ, ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ ಅಂತ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಮನೇಲಿ ಎಲ್ಲರೂ ಕುತ್ಕೊಂಡು ನೋಡಿ ಖುಷಿ ಆಗ್ತಿರ್ತಾರೆ. ಕೆಲವೊಬ್ಬರಿಗೆ ಡೌಟ್ ಬರ್ತಿರುತ್ತೆ, ಅಜಿತ್ ಮಾತ್ರ ಇದಾನಲ್ಲ, ನಮ್ಮ ಭೂಮಿ ಕಾಣಿಸ್ತಿಲ್ಲ ಅಂದಾಗ, ಅಕ್ಕ ಅದು ಏನ್ ಗೊತ್ತಾ, ಈ ತರ ಸೀಕ್ರೆಟ್ ಆಪರೇಷನ್ ಅಂತ ಆದಾಗ ಅವ್ರಿಗಿಂತ ಮೇಲಧಿಕಾರಿಗಳನ್ನ ಮಾತ್ರ ಇಂಟರ್ವ್ಯೂ ಮಾಡ್ತಾರೆ. ಸೊ ಇವರೆಲ್ಲ ಅಂದ್ರೆ ಕೋ ವರ್ಕರ್ಸ್ ಅಥವಾ ಕೋ ಆಫೀಸರ್ಸ್ ಏನಿರ್ತಾರಲ್ಲ ಅವರೆಲ್ಲ ಹಿಂದೆಗಡೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಅಜಿತ್ ಇಷ್ಟೊಂದು ಸಕ್ಸಸ್ ಆಗಿದ್ದಾನೆ, ಎಲ್ಲರೂ ಇಷ್ಟೊಂದು ಹೊಗಳ್ತಿದ್ದಾರೆ, ಅವ್ರ ಮುಖದಲ್ಲಿ ಯಾಕೋ ನಗುವಿಲ್ಲ ಅಂತ ರಮಣ ಅವ್ರು ಹೇಳ್ತಾರೆ. ಸೊ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಶ್ರವಣ್ ಅವರು ಕಾಲ್ ಕೂಡ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಫುಲ್ ಶಾಕ್ ಆಗುತ್ತೆ, ಶಾಕಿಂಗ್ ವಿಷಯ. ಕಂಗ್ರಾಚುಲೇಷನ್ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಸರಿ ಭೂಮಿನೇ ಕಾಣ್ತಿಲ್ವಲ್ಲ, ಒಂಚೂರು ಭೂಮಿಗೆ ಫೋನ್ ಕೊಡು ಅಂತ ಹೇಳ್ತಾರೆ. ಅದು ಮಾವ ನೀವೇನು ಗಾಬರಿ ಆಗ್ಬೇಡಿ, ಭೂಮಿಗೆ ಈ ಒಂದು ಸೀಕ್ರೆಟ್ ಆಪರೇಷನ್ ಮಾಡ್ಬೇಕಾದ್ರೆ, ರೌಡಿಗಳನ್ನ ಹಿಡಿಬೇಕಾದ್ರೆ ಒಂಚೂರು ಕಾಲಿಗೆ ನಾನೇ ಅವಳಿಗೆ ಗುಂಡಾರಿಸ್ಬಿಟ್ಟೆ ಅಂತ ಹೇಳ್ತಾರೆ. ಫುಲ್ ಶಾಕ್ ಆಗುತ್ತೆ ಶ್ರವಣ ಅವ್ರಿಗೆ. ಏನ್ ಹೇಳ್ತಿದ್ಯಾ ಅಜಿತ ನೀನು ಅಂದಾಗ, ಮಾವ ಏನು ವರಿ ಮಾಡ್ಕೋಬೇಡಿ, ನಚ್ಚಿ ಟ್ರೀಟ್ಮೆಂಟ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಸೊ ಕಾಲಿಗೆ ಗುಂಡೇಟ್ ಬಿದ್ದಿದೆ ಅಂತ ಹೇಳ್ತಾರೆ, ಅದು ನಾನೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ನಿಜಾನಾ ಸುಳ್ಳ? ಇಲ್ಲಿ ಭಾಗ್ಯವನ್ನು ಫುಲ್ ಶಾಕ್ ಆಗಿ ತಲೆ ಸುತ್ತಿ ಬೀಳೋದು ಒಂದೇ ಬಾಕಿ, ಇನ್ನೇನು ಬೀಳಬೇಕು. ಸೊ ಅಷ್ಟರಲ್ಲಿ ಈ ಒಂದು ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.